ನಮಗೆ ಇದು ಕೊಡಚಾದ್ರಿಯಿಂದ ಒಂದು 27 ಕಿಲೋಮೀಟ್ರ್ ಇದೆ. ಕೊಲ್ಲೂರಿಗೆ ಒಂದು 50 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಈ ಕೋಟೆ ಹಿಸ್ಟ್ರಿ ಬಂದು ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಆಗಿನ ಕಾಲದಲ್ಲಿ ಈ ಕಾವಲುಗಾರರಿಗಾಗಲಿ ಸೈನಿಕರಿಗಾಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲೊಂದಷ್ಟು ಬಾವಿಗಳನ್ನ ಎಂಟ್ರೆನ್ಸ್ ಇಂದ ರೈಟ್ ಸೈಡ್ಗೆ ಅವ್ರ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ತಾರೆ. ಕಾಲುವೆ ಪಾಪ ನಮ್ಮ ಮಗು ಸ್ವಿಮ್ಮಿಂಗ್ ಪೂಲ್ ಕರ್ಕೊಂಡೋಗ್ರಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ಇಲ್ಲೇ ಸ್ವಲ್ಪ ನ್ಯಾಚುರಲ್ ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡ್ಬಂದಿದ್ದೀವಿ, ಸ್ವಲ್ಪ ಆಟ ಆಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನೀರಲ್ಲಿ ಹೆಂಗೆ ಆಟ ಆಡ್ತಾನೆ ನೋಡಂಬನ್ನಿ, ಚೆನ್ನಾಗಿದೆ. ಈ ಥರ ಇದೆ ನೋಡಿ. ಸುಮ್ಮನೆ ಇದೇನು ಪ್ಲೇಸ್, ಯಾವುದೋ ಪ್ಲೇಸ್ ಅಲ್ಲ, ಸುಮ್ಮನೆ ಜಸ್ಟ್ ನಾವು ತುಂಬ ಇತ್ತು, ಮೋಡಾಗಿ ಸೆಕೆ ಬೇರೆ ಇತ್ತು, ಅದಕ್ಕೆ ಸ್ವಲ್ಪ ನೀರು ತಣ್ಣಗಿತ್ತಲ್ಲ ಸ್ವಲ್ಪ ಹೊತ್ತು. ನಾವಿವಾಗ ಬಂದಿರೋದು ಹೊಸನಗರ ಹತ್ರ ಇರೋ ಫೋರ್ಟ್ ಇದೆ ಇಲ್ಲೊಂದು. ನಮಗೆ ಆ್ಯಕ್ಚುಲಿ ನಾವು ಬೇರೆ ಕಡೆ ಹೋಗಿದ್ವಿ, ಅಲ್ಲಿ ಪ್ಲೇಸಸ್ ಎಲ್ಲ ಟ್ರೆಕ್ಕಿಂಗ್ ಮಾಡೋಕ್ಕೆ ಇತ್ತು. ಸೊ ಬಿಸಿಲಿತ್ತು ತುಂಬ, ಯಾರೂ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ಈಗ ಬನ್ನಿ ಒಳಗಡೆ ಹೋಗೋಣ, ಇದರ ಹೇಗಿದೆ ಎಲ್ಲ ಒಳಗಡೆ ಎಲ್ಲ ನೋಡೋಣ. ನಮಗೆ ಇದು ಕೊಡಚಾದ್ರಿಯಿಂದ ಒಂದು 27 ಕಿಲೋಮೀಟ್ರ್ ಇದೆ. ಕೊಲ್ಲೂರಿಗೆ ಒಂದು 50 ಕಿಲೋಮೀಟರ್ಸ್ ಏನೋ ಆಗುತ್ತೆ. ಚೆನ್ನಾಗಿದೆ. ಈ ಕಡೆ ಮುಂದೆಗಡೆ ಆ ಕಡೆ ನೋಡಿದ್ರೆ ವ್ಯೂ ಇದೆ. ಸ್ವಲ್ಪ ಕೋಟೆ ನೋಡೋಣ ಹೆಂಗಿದೆ ಒಳಗಡೆ ಅಂತ ನೋಡ್ಬಿಟ್ಟು ಬರೋಣ. ಈ ಕೋಟೆ ಹಿಸ್ಟ್ರಿ ಬಂದು ವೆಂಕಟಪ್ಪ ನಾಯಕರು ಅವರ ರಾಜ್ಯ ವಿಸ್ತರಣೆ ಮಾಡಬೇಕಾದ ಟೈಮಲ್ಲಿ ಕಂಬಳಿ ಅರಸರಿಂದ ಈ ಕೋಟೆಯನ್ನು ಗೆದ್ಕೊಳ್ತಾರೆ. ಅದನ್ನು ಗೆದ್ಕೊಂಡು ಈ ಶಿವಪ್ಪ ನಾಯಕರನ್ನು ಪಟ್ಟಾಭಿಷೇಕ ಮಾಡಿ ಇಲ್ಲಿಗೆ ಅವರನ್ನು ರಾಜನಾಗಿ ಮಾಡ್ತಾರೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇದರ ಎಂಟ್ರೆನ್ಸು. ಈ ಕಡೆ ಎಲ್ಲ ಈ ಥರ ವ್ಯೂ ಇದೆ, ಚೆನ್ನಾಗಿದೆ. ಈ ಕಡೆ ಮೇಲ್ಗಡೆ ಒಂದು ಅಲ್ಲಿ ಕಾಣ್ತಿದೆಯಲ್ಲ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನೋಡೋಣ, ಅಲ್ಲಿಗೆ ಹೋಗೋಣ ಬನ್ನಿ. ಇಲ್ಲಿ ಆಗಿನ ಕಾಲದಲ್ಲಿ ಈ ಕಾವಲುಗಾರರಿಗಾಗಲಿ ಸೈನಿಕರಿಗಾಗಲಿ ಕುಡಿಯೋ ನೀರಿನ ವ್ಯವಸ್ಥೆ ಕೂಡ ಇಲ್ಲೊಂದಷ್ಟು ಬಾವಿಗಳನ್ನ ಎಂಟ್ರೆನ್ಸ್ ಇಂದ ರೈಟ್ ಸೈಡ್ಗೆ ಒಂದೆರಡು ಬಾವಿಗಳು ಮಾಡಿದ್ದಾರೆ. ಸೊ ಅಲ್ಲಿ ನೋಡ್ಬೋದು ನೀವು, ಸ್ವಲ್ಪ ಮಟ್ಟಿಗೆ ನೀರಿದೆ. ಸೊ ಆಗಿನ ಕಾಲದಲ್ಲಿ ಎಷ್ಟು ಚೆನ್ನಾಗೇ ಇತ್ತು ಅನ್ಸುತ್ತೆ ನೀರು. ಈಗ ಹೋಗ್ತಾ ಹೋಗ್ತಾ ಕಡಿಮೆ ಆಗಿರಬೇಕು. ಸೊ ಇದು ಆವಾಗಿನ ಕಾಲದ್ದು ಅನ್ಸುತ್ತೆ, ನೋಡ್ತಿದ್ದೀರಲ್ಲ. ಸೊ ಇಲ್ಲೊಂದಿದೆ, ಒಂದು ಆ ಕಡೆ ಇನ್ನೊಂದು ದೊಡ್ಡದಿದೆ. ಬಟ್ ಇದು ಸ್ವಲ್ಪ ಇಳಿದು ಹೋಗೋ ಥರ ಇದೆ. ಬಟ್ ಆ ಕಡೆ ಹೆಂಗೋ ಗೊತ್ತಿಲ್ಲ, ಆ ಕಡೆ ಏನೂ ಇಲ್ಲ, ಆಕ್ಸೆಸ್ ಇಲ್ಲ ಅನ್ಸುತ್ತೆ. ಈಸ್ ಆಕ್ಸೆಸ್ ಇಲ್ಲ. ಹಸುಗಳೆಲ್ಲ ಮೇಯ್ಕೊಂಡು ಇವಾಗ ಆರಾಮಾಗಿ ತಿನ್ಕೊಂಡಿದ್ದಾವೆ ಒಳ್ಳೆ ಹುಲ್ಲು. ಇಲ್ಲಿ ಶಿವಪ್ಪ ನಾಯಕ ಅವರು ಇದ್ರ ಮೇಲೆ ಕೂತ್ಕೊಂಡು ಅವ್ರ ಸಕ್ಸಸ್ಸನ್ನು ಸೆಲೆಬ್ರೇಟ್ ಮಾಡಿದ್ರು ಅಂತ ಹೇಳ್ತಾರೆ. ಇದ್ರ ಮೇಲೆ ಕೂತ್ಕೊಂಡು ಈ ಕಡೆಯಿಂದ ಇಲ್ಲಿ ಅವ್ರಿಗೆ ಜನಗಳ ಕಷ್ಟ ಸುಖ ವಿಚಾರಿಸ್ತಿದ್ರೇನೋ. ಇಲ್ಲಿ ಕೆಳಗಡೆ ತುಂಬ ಸ್ಪೇಸ್ ಇದೆ, ಓಪನ್ ಸ್ಪೇಸು. ತುಂಬ ಹಾಳಾಗಿದೆ ಇಲ್ಲೆಲ್ಲ, ಮೆಟ್ಲುಗಳಾಗಿರ್ಬೋದು, ಇದೆಲ್ಲ ತುಂಬಾ ಹಾಳಾಗಿದೆ. ಆ್ಯಂಡ್ ಇನ್ನೊಂದು ಅಲ್ಲಿ ಮೇಲಕ್ಕೆ ಹೋಗ್ಲಿಕ್ಕಿದೆ, ಗೊತ್ತಿಲ್ಲ, ಬಿಸಿಲಿದೆ, ನಾವೇನು ಮಾಡ್ತೀವಿ ಅಂತ ಐಡಿಯಾ ಇಲ್ಲ. ಬಟ್ ಅಲ್ಲೂ ಏನಿಲ್ಲ, ಮೇಲಕ್ಕೆ ಹೋದರೆ ಈ ಸುತ್ತ ವ್ಯೂ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ಇರಲಿಕ್ಕಿಲ್ಲ.
ಇದ್ರ ಮುಂದೆಗಡೆ ಯಾವುದೋ ನದಿ ಇದೆಯೋ, ನದಿ ಇದೆ ಅನ್ಸುತ್ತೆ, ಒಂದು ಹೊಳೆ ಇದೆ ಕಾಣಿಸ್ತಾ ಇದೆ ಅನ್ಸುತ್ತೆ ನಿಮಗೆ. ಒಂದು ಯಾವುದೋ ನದಿ ಇದೆ, ಬಟ್ ವ್ಯೂ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ. ಗ್ರೀನರಿ ಇರೋದಕ್ಕೂ ಈ ಸ್ವಲ್ಪ ಹಿಲ್ಸ್ ವೇರಿಯೇಷನ್ಸ್ ಇರೋದಕ್ಕೂ ಕೋಟೆಗೂ ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ. ಸೊ ಇದಿಷ್ಟು ಬಂದು ಶಿವಪ್ಪ ನಾಯಕನ ಕೋಟೆ ಅಥವಾ ನಗರ ಫೋರ್ಟ್ ಏನಂತೀವಿ. ಇದಿಷ್ಟು ವಿಡಿಯೋ, ತುಂಬ ಏನು ಇಲ್ಲ ನೋಡಲಿಕ್ಕೆ, ಬಟ್ ಅಷ್ಟೇ ವ್ಯೂನ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಬಟ್ ಅಲ್ಲಿ ಮೇಲ್ಗಡೆ ಹೋದರೆ ತುಂಬ ಚೆನ್ನಾಗಿ ಕಾಣುತ್ತೆ ಅನಿಸುತ್ತೆ. ಈ ಕಡೆ ನದಿ ಇರೋದ್ರಿಂದ ಆಗಲಿ, ಈ ಕಡೆ ಇಲ್ಲಿ ಶಿವಪ್ಪ ನಾಯಕರು ಇಲ್ಲಿ ಮೇಲ್ಗಡೆ ಕೂತ್ಕೊಂಡು ಅವರ ಜನರ ಕಷ್ಟಗಳನ್ನ ಏನು ಪ್ರಾಬ್ಲಮ್ಸ್ಗಳನ್ನ ಏನು ಸಾಲ್ವ್ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಅಲ್ಲಿ ನ್ಯಾಯ ಬಗೆಹರಿಸೋದಾಗಲಿ, ಏನೇ ವಿಚಾರಗಳಾಗಿದ್ದು ಅಲ್ಲಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ರು ಅನಿಸುತ್ತೆ. ಇದೆ ಇಷ್ಟೇ. ಇದಿಷ್ಟು ನಗರ ಫೋರ್ಟ್ ಬಗ್ಗೆ ಮಾಹಿತಿ. ಕೋಟೆ ಯಾವುದು ಅಷ್ಟು ಸಂಪೂರ್ಣವಾಗಿ ಉಳಿದಿಲ್ಲ, ಎಲ್ಲ ನಾಶವಾಗಿ ಹೋಗಿದೆ. ಏನಂದರೆ ಕಪ್ಪು ಕಲ್ಲುಗಳಿದ್ದಾವೆ ಮತ್ತು ಪೂರ್ತಿ ಹಸಿರಾಗಿರೋದ್ರಿಂದ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ, ಆದರೆ ಪೂರ್ತಿ ಕೋಟೆ ಉಳಿದಿಲ್ಲ. ಸೊ ಇದಿಷ್ಟು ನಗರ ಫೋರ್ಟ್ ಬಗ್ಗೆ ಮಾಹಿತಿ.